ಈಗ ಅದೇ ಮ್ಯಾಮ್ ಈ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ನಿಮಗೆ ನೀವು ಹೇಗೆ ಟೈಮ್ ಕೊಟ್ಕೊಳ್ತೀರಾ? ಹೇಗಾಗ್ತದೆ? ಅಯ್ಯೋ! ಆರ್ಟಿಸ್ಟ್‌ಗಳ ಲೈಫ್‌ನ ಕೇಳೋದೇ ಬೇಡ. ಓಕೆ. ಯಾಕಂತ ಹೇಳಿದ್ರೆ ಯಾವ ಟೈಮಿಗೆ ಬರ್ತೀವಿ, ಯಾವ ಟೈಮಿಗೆ ಹೋಗೋದು. ಮಾರ್ನಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು 4:15, 4:30ಗೆ ಎದ್ದು 5 to 6 ಜಿಮ್ ಹೋಗಿ ನಾನು ಮನೇಲೇ ಮೇಕಪ್ ಮಾಡ್ಕೊಂಡು ಬರೋದು. ಇಲ್ಲೆಲ್ಲ ಸರಿ ಹೋಗಲ್ಲ ಅಂತೇಳಿ ಮೇಕಪ್ ಮಾಡಿಕೊಂಡು 7:10ಗೆ ವೆಹಿಕಲ್ ಹತ್ತಿ ಅಂದರೆ ಲೊಕೇಶನ್ ದೂರ ಇರುತ್ತೆ, 1 ಅವರ್ ಜರ್ನಿ. ಅದು ಮಾಡ್ಕೊಂಡು ಬಂದು ಕರೆಕ್ಟ್ 9 ರೆಡಿ ಆಗಿ ದೆನ್ ಅಗೇನ್ ಯಾವ ಟೈಮಿಗೆ ಹೋಗ್ತೀವಿ ಅಂತ ಗೊತ್ತಾಗಲ್ಲ. ನನ್ನ ಪರ್ಸ್ನಲ್ ಟೈಮ್ ಅಂತ ಹೇಳಿದ್ರೆ ಯಾವ್ದಾದ್ರು ಹಾಲಿಡೇ ಸಿಕ್ಕಿದಾಗ ಓಕೆ. ಮಲ್ಕೊಂಡೇ ಇರೋದು, ಟಚ್ ಹೌದು. ಮಾಡೋದು, ಬಟ್ಟೆ ಬರೆಗಳು ಮತ್ತೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು. ಸೊ ಆರ್ಟಿಸ್ಟ್ಗಳ ಲೈಫ್ ನೋಡೋರಿಗೆ ತುಂಬ ಚಂದ ಕಾಣಿಸುತ್ತೆ. ಟಿವಿನಲ್ಲಿ ಬರ್ತಾ ಇರ್ತೀವಿ, ಓ ಇವ್ರು ತುಂಬ ಚಂದ ಒಳ್ಳೆ ಡ್ರೆಸ್ ಹಾಕೊಂಡು ಇವು ಆರ್ನಮೆಂಟ್ಸ್ ಹಾಕೊಂಡು ತುಂಬ ಮಿಂಚ್ತಾ ಇದ್ದಾರೆ ಅಂದ್ಕೊಂಡ್ರೆ, ಬಟ್ ಆರ್ಟಿಸ್ಟ್ಗಳಿಗೆ ಗೊತ್ತು ಆರ್ಟಿಸ್ಟ್ಗಳ ಪ್ರಾಬ್ಲಮ್. ಹೌದು, ಆಬ್ವಿಯಸ್ಲಿ ಈಗ ನೀವು ಹೇಳಿದ್ರಂದ್ರೆ ತುಂಬಾ ಜನ ಗೊತ್ತಾಗಿರುತ್ತೆ ಈಗ. ಓ ಹೀಗಿರುತ್ತಾ? ಅಷ್ಟ್ ನೋಡಿ, ಚೆನ್ನಾಗಿರುತ್ತೆ. ಇಷ್ಟು ಶೆಕೆನಲ್ಲಿ ಈ ಥರ ಡ್ರೆಸ್ ಹಾಕೊಂಡು ಹೌದು. ಉಸಿರು ಮೇಲೆ ಕೆಳಗೆ ನಮ್ಮ ಟೆಕ್ನಿಷಿಯನ್ಸು ಪಾಪ ಕಷ್ಟಪಡ್ತಾ ಇರ್ತಾರೆ. ಹೌದು. ಅವ್ರ ಜೊತೆಗೆ ನಾವು ಕಷ್ಟಪಟ್ಕೊಂಡು, ಬಟ್ ಅವರೆಲ್ಲ ಬರ್ಮೋಡ ಹಾಕೊಂಡು ತಿರುಗ್ತಾ ಇರ್ತಾರೆ, ನಾವು ಹಂಗಲ್ಲ. ಸೊ ಈ ಥರದ್ದೆಲ್ಲ ಸುಮಾರು ಪ್ರಾಬ್ಲಮ್ ಫನಿ ಆಗಿರುತ್ತೆ. ನಿಮ್ಗೆ ಈ ಟೀಮ್ ಜೊತೆ ನಿಮ್ಮ ಒಡನಾಟ ಹೇಗಿದೆ? ಯಾಕಂದರೆ ನಂದು ಕನ್ನಡನೇ ಲ್ಯಾಂಗ್ವೇಜ್ ಅಲ್ಲ, ಸೊ ದಟ್ ನನಗೆ ಒಂಚೂರು ಡಿಫ್ರೆನ್ಸ್ ಅನಿಸ್ತು. ಬೇರೆ ಲ್ಯಾಂಗ್ವೇಜಲ್ಲಿ ಇಷ್ಟು ದಿನ ಮಾಡ್ತಾ ಇದ್ದಿದ್ದು, ಅಲ್ಲಿದ್ದು ಟ್ರೀಟ್ಮೆಂಟಿಗೆ ಇಲ್ಲಿದ್ದು ಟ್ರೀಟ್ಮೆಂಟಿಗೆ, ಬಟ್ ಇಲ್ಲಿ ಬರ್ತಾ 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 ಸೆಟ್ ಆಗೋಯ್ತು. ಆ್ಯಂಡ್ ಕನ್ನಡದವರು ನಮ್ಮ ಕರ್ನಾಟಕ ತುಂಬ ಚೆನ್ನಾಗಿದೆ. ಆ್ಯಂಡ್ ತೆಲುಗು ಆಲ್ಸೋ ನಂದು ಲ್ಯಾಂಗ್ವೇಜ್, ಸೊ ದಟ್ ಒಂಥರ ಎಲ್ಲ ಕಂಫರ್ಟಬಲ್ ಆಗಿದೆ. ಟೀಮ್ ಚೆನ್ನಾಗಿದೆ, ಆರ್ಟಿಸ್ಟ್ ಚೆನ್ನಾಗಿದ್ದಾರೆ, ಆ್ಯಂಡ್ ಡೈರೆಕ್ಟರ್ಸ್ ಎವ್ರಿಬಡೀಸ್ ಆರ್ ಗುಡ್. ಅಂದರೆ ನಮ್ಮನ್ನು ಒಳ್ಳೆ ಚೆಂದಾಗಿ ಟ್ರೀಟ್ ಮಾಡೋದು, ಕಂಫರ್ಟಬಲ್ ಫೀಲ್ ಇದೆ. ಕಂಫರ್ಟಬಲ್ ಇದೆ. ಓಕೆ ಮ್ಯಾಮ್, ಈಗ ನೀವು ಹೇಳ್ತೀರಾ ಮೇಕಪ್ ಅದು ಇದು ಎಲ್ಲ, ನೀವು ಹೇಗೆ ನಿಮ್ಮ ಸ್ಕಿನ್ನನ್ನು ಹೇಗೆ ಮೇಂಟೈನ್ ಮಾಡ್ಕೊಳ್ತೀರಾ? ನಿಮ್ಮ ಬ್ಯೂಟಿ ಟಿಪ್ಸ್ ಏನಾದರೂ ಶೇರ್ ಮಾಡ್ಕೊಳ್ಳೋದಾ? ಎಂಥ ಟಿಪ್ಸ್ ಇಲ್ಲ, ಎಲ್ಲ ಮೇಕಪ್ ತೆಗ್ದಾದ್ಮೇಲೆ ಯಾರು ನೋಡ್ಲಿಕ್ಕಾಗಲ್ವ ಅಂತ. ಬಟ್ ಆಬ್ವಿಯಸ್ಲಿ ಇನ್ನೇನಿರುತ್ತೆ, ಮನೆಯಲ್ಲೇ ಇರೋ ಒಂದು ಆಯುರ್ವೇದಿಕ್ ಅಡುಗೆ ಮನೆಯಲ್ಲೇ ಇರುವಂಥ ಒಂದಿಷ್ಟು ಏನು ಹೇಳ್ತಾರೆ, ಕಡಲೆ ಹಿಟ್ಟು, ಅದು ಮೊಸರು, ಅದನ್ನೇ ಒಂದಿನ ಮಾಡೋದು. ಟೈಮ್ ಸಿಕ್ಕಿದಾಗ ಎಲ್ಲಾದರೂ ಹೊರಗಡೆ ಪಾರ್ಲರ್ಗೆ, ನಾನು ತುಂಬ ಕಡಿಮೆ ಪಾರ್ಲರ್ಗೆ ಹೋಗಲ್ಲ, ಬಿಕಾಸ್ ನನ್ನ ಸ್ಕಿನ್ ಅದಕ್ಕೆ ಸೆಟ್ ಆಗಲ್ಲ. ಸೊ ಮನೆಯಲ್ಲಿರೋ ಮದ್ದುಗಳನ್ನೇ, ಆಲೋವೆರಾ ಜೆಲ್ಲು, ಸೊ ಇದೆ. ಆ್ಯಂಡ್ ಹೈಡ್ರೇಟ್ ಇಟ್ಕೊಳ್ಳೋದು, ಬಾಡಿನ ನೀರು ಕುಡಿಬೇಕು. ಸೊ ಅಷ್ಟೇ, ಯೂಶಲಿ ಎಲ್ಲರೂ ಅದನ್ನು ಮಾಡ್ತಾರೆ. ಓಕೆ ಮ್ಯಾಮ್, ಇನ್ನೊಂದು ಹೇಳಬೇಕಾದ್ರೆ 2017ರಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ದುರಂತ ನಡೆಯುತ್ತೆ. 16ನಲ್ಲಿ ಆಗಿರುತ್ತೆ, ಸಾರಿ. ಅಲ್ಲಿಂದ ಹೇಗೆ ಹೊರಗೆ ಬಂದ್ರಿ, ಮತ್ತೆ ಇಲ್ಲಿಗೆ ಹೇಗೆ ಎಂಟ್ರಿ ಆಯಿತು? ಇಟ್ಸ್ ಅ ಲಾಂಗ್ ಜರ್ನಿ. ಸೊ ಆಗಬಾರ್ದು, ಸೊ ನನ್ನ ಲೈಫಲ್ಲಿ ಆಗಿದೆ. ಸೊ ಡೆಸ್ಟಿನಿ, ಅದನ್ನ ಏನೂ ಮಾಡೋಕ್ಕಾಗಲ್ಲ. ಇಟ್ ಈಸ್ ಟು ಮಚ್ ಹಾರ್ಡ್ ಅಂತ ಹೇಳ್ಬೋದು. ಆ ಗ್ಯಾಪು, ಆ ಒಂದು ಟೈಮ್ನ ತುಂಬ ತಂದೆ ತಾಯಿ, ಅದು ನಾಟ್ ಈಸಿ ಥಿಂಗ್. ಒಬ್ಬರನ್ನ ಕಳ್ಕೊಂಡ್ರೆ ಫ್ಯಾಮಿಲಿಯಲ್ಲಿ ತಡ್ಕೊಳಕ್ಕಾಗಲ್ಲ. ಸೊ ಅಂಥದ್ರಲ್ಲಿ ಎಲ್ಲರನ್ನೂ ಕಳ್ಕೊಂಡು ಅದನ್ನು ಕಮ್ಔಟ್ ಮಾಡಿ ಬರೋದನ್ನು ತುಂಬ ಕಷ್ಟ ಇತ್ತು. ಅದು ನಾಟ್ ಈಸಿ ಥಿಂಗ್ ರಿಯಲಿ. ಬಟ್ ಅದು ಚಾಲೆಂಜಿಂಗ್ ಅನ್ನಿಸ್ತು. ಯಾಕಂದರೆ ಇಂಡಸ್ಟ್ರಿಗೆ, ಅದು ಈ ಪರ್ಟಿಕ್ಯುಲರ್ ಒಂದು ಈ ಇಂಡಸ್ಟ್ರಿಗೆ ಬರೋದಂದರೆ ತುಂಬ ಕಷ್ಟ. ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳು ಹೆಂಗೋ ಸರ್ವೈವಲ್ ಆಗಿಬಿಡ್ತಾರೆ, ಅಂದರೆ ಅವರಿಗೂ ಕಷ್ಟನೇ ಇಲ್ಲ ಅಂತ ಹೇಳಿಲ್ಲ. ಆ್ಯಕ್ಟಿಂಗ್ ವೈಸ್ ಅವರಿಗೆ ಬೇರೆ ರೀತಿ ಇರಲ್ಲ. ಬಟ್ ಹೆಣ್ಮಕ್ಳು ಯಾವ್ಯಾವ ಪರಿಸ್ಥಿತಿಲಿ ಅವರು ಬೀಳ್ತಾರೆ, ಕೆಲವೊಂದು ಸರ್ತಿ ಕೆಲವೊಂದಕ್ಕೆ ನಾವು ಹೋಗಬೇಕಾಗತ್ತೆ, ಕೆಲವೊಂದು ಬೇಡ ಅಂದ್ರೂ ನಮಗೆ ಅದು ಪ್ರಾಬ್ಲಮ್ಸ್ಗಳು ಬರ್ತಿರುತ್ತೆ. ಒಂದು ಮಾಡಬೇಕಂದ್ರೆ ಒಂದು ಬಿಡಬೇಕಾದ್ರೆ ಸುಮಾರೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಾನು ಒಂದು ಚಾಲೆಂಜಿಂಗ್ ಆಗಿ ತೊಗೊಂಡೆ, ಬಟ್ ದೇವರೆಲ್ಲೂ ಕೈ ಬಿಟ್ಟಿಲ್ಲ, ನಮ್ಮ ಅಪ್ಪ ಅಮ್ಮ ಕೈ ಬಿಟ್ಟಿಲ್ಲ. ನನಗೆ ಅದೇ ಅದರ ಹಿಂದೆನೇ ನೀವು ತಗೊಂಡಂಥ ದತ್ತು ಮಗುನು ಕೂಡ ನಿಮ್ಮನ್ನ ಮಧ್ಯದಲ್ಲೇ ಬಿಟ್ಬೋದಾ ಅಂತ ತುಂಬ, ಅದು ಕೂಡ ತುಂಬ ನಿಜವಾಗ್ಲೂ ನಾವು ಮುಂದೆ ಹೋಗ್ಬೇಕಂದ್ರೆ ಈ ಥರದ ನಡೆದ್ರೆ ಏನು ಬೇಡ ಅನ್ನೋ ಫೀಲ್. ಅದರಿಂದ ಹೇಗೆ ಹೊರಗೆ ಬಂದ್ರಿ? ದತ್ತು ಮಗು ಇದ್ರಿಂದ ಆ ಟೈಮಲ್ಲಿ ಎಲ್ಲದು ಹಾರ್ಡ್ ಅನ್ನಿಸ್ತು. ದೆನ್ ಪೇರೆಂಟ್ಸೇ ಇಲ್ಲ ಅಂದಾಗ, ಮನುಷ್ಯನ ಲೈಫಿಗೆ ಯಾವುದೂ ಗ್ಯಾರಂಟಿ ಯಾವುದನ್ನು ಯಾರಿಗೂ ಕೊಡೋಕ್ಕಾಗಲ್ಲ. ಬೆಳಗ್ಗೆ ಎದ್ದೇಳ್ತೀವ ಇಲ್ಲ ಅಂತೇಳಿ. ಸೊ ಪೇರೆಂಟ್ಸೇ ಇಲ್ಲ ಅಂದಮೇಲೆ ಇದು ನನಗೆ ಇಷ್ಟೇ ದಿನ ಇದ್ದಿದ್ದು ಆ ಒಂದು ಪ್ರೀತಿ, ಆ ಒಂದು ಜೀವನ ನನ್ನ ಜೊತೆಗೆ ಇಟ್ಕೊಳ್ಳೋಕ್ಕೆ. ಸೊ ಆ ಮಗು ಎಷ್ಟು ಟೈಮ್ ನಿಮ್ಮ ಜೊತೆ ಇತ್ತು? 3 years ನಿಮ್ಮ ಜೊತೆಗೆ. ಓಕೆ, ಏನಾಗಿತ್ತು ಪ್ರಾಬ್ಲಮ್ ಮಗುಗೆ? ಅದು ಇಲ್ಲಿ ಒಂದು ಚಿಕ್ಕದಾಗಿ ಹೋಲ್ ಇತ್ತು. ಬಟ್ ಅದ್ರ ಬಗ್ಗೆ ಜಾಸ್ತಿ ನಾನು ಶೂಟಿಂಗಲ್ಲಿದ್ದೆ. ಸೊ ಗೊತ್ತಾಗಲಿಲ್ಲ ನಮಗೆ ಫಸ್ಟ್ ಅದು ಏನು ಅಂತೆಲ್ಲ. ಅದು ಬಟ್ ಆಲ್ರೆಡಿ ಆಪ್ರೇಷನ್ ಅದು ಇದು ಎಲ್ಲ ಆಗಿತ್ತು. ಬಟ್ ಅದು ಮೇ ಬಿ ಆಯಸ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಡೆಸ್ಟಿನಿ ನಾವು ತಡೆಯೋಕ್ಕಾಗಲ್ಲ ಅದನ್ನು. ಹೌದು, ಅದರಿಂದ ಈಗ ನಿಜವಾಗ್ಲೂ ನಮಗೆ ಗ್ರೇಟ್ ಅನ್ಸುತ್ತೆ ಅದೆಲ್ಲದರಿಂದ ಹೊರಗೆ ಬಂದು ಒಂದು ಜೀವನ ಕಟ್ಕೊಳ್ಳೋದು. ನಿಮ್ಮ ಆ ಟೈಮಲ್ಲೆಲ್ಲ ನಿಮ್ಮ ಸಪೋರ್ಟಿಗೆ ನಿಂತವ್ರು ಯಾರು?
ನಿಮ್ಮ ಜೊತೆ ನಿಂತವರು? ಯಾರೂ ಇಲ್ಲ, ನಾನೇ. ರಿಯಲಿ? ನೋ ಒನ್. Recent days ಆಕ್ಚುಲಿ ಅಲ್ಲಿ ಮಾದರಿ ಮ್ಯಾಮ್ ತುಂಬಾ ಹೆಣ್ಮಕ್ಳಿಗೆ. ರೀಸೆಂಟ್ ಡೇಸಲ್ಲಿ ನಂದು ಎಂಗೇಜ್ಮೆಂಟ್ ಕೂಡ ಬ್ರೇಕ್ ಆಯಿತು. ಸೊ ಎವ್ರಿಥಿಂಗ್ ಮಿಕ್ಸ್ಡ್ ಮಸಾಲ. ಸೊ ಹೊರಗಡೆ ನೋವನ್ನಿದೆ ಎಲ್ಲ. ಅಂದರೆ ಕೆಲವು ಜನ ಸಪೋರ್ಟ್ ಮಾಡ್ತಾರೆ. ಕೀರ್ತಿ ಆ್ಯಸ್ ಎ ಕೀರ್ತಿ ಹೇಗೆ ಗೊತ್ತಿರೋರು ತುಂಬ ಹತ್ರದಿಂದ ನೋಡೋರಿಗೆ ದೇ ನೋ ಹೇಗೆ ಇವರು ಅಂಥೇಳಿ. ಬಟ್ ಕೆಲವು ಜನಗಳು ಹೆಣ್ಮಗಳಲ್ವಾ, ಸೊ ಹೆಂಗೆ ಬೇಕು ಹಾಗೆ ಮಾತಾಡಿದ್ರು. ಯಾವುದು ಸತ್ಯ ಗೊತ್ತಿಲ್ಲ ಅವರಿಗೆ. ಓಕೆ. ಸೊ ಅವರಿಗೆ ಮನಸ್ಸಿಗೆ ಬಂದಂಗೆ ಊಹೆ ಹೋಯಿತು. ಆಪೋಸಿಟ್ ಕಡೆಯಿಂದ ಏನೊಂದು ಇನ್ಫಾರ್ಮೇಷನ್ ಬಂತು ಅದನ್ನೇ ಅಂಥೇಳಿ. ಬಟ್ ನಾನು ಅಂಥ ಜನಗಳಿಗೆ ಹೇಳೋದು, ಯಾವುದನ್ನು ಡಿಸೈಡ್ ಆಗಬೇಡಿ. ಒಂದು ಏನೋ ಕೇಳ್ತೀರಾ ಏನೋ ಹೇಳ್ತೀರಾ ಅಂದ ತಕ್ಷಣ ಪ್ರತ್ಯಕ್ಷ ಕಣ್ಣು ಪರೋಕ್ಷವಾಗಿ ಅದನ್ನು ನಾವು ಚೆಕ್ ಮಾಡಿ ನೋಡಿದಾಗ್ಲೇ ಅವ್ರ ಲೈಫಲ್ಲಿ ಏನಿರುತ್ತೆ. ಅಂದರೆ ಒಂದು ಹೆಣ್ಮಗಳು ಒಂದು ಸ್ಟ್ರಾಂಗ್ ಒಂದು ಡಿಸಿಷನ್ನ ತೊಗೊಂಡಿದ್ದಾಳೆ ಅಂದರೆ ಸೊ ಅವಳು ಹಿಂದೆ ತುಂಬ ಅನುಭವಿಸಿರ್ತಾಳೆ. ಸೊ ಒಂದು ಹೆಣ್ಣು ಅಂಥ ಈಸಿ ಅಲ್ಲ ಒಂದು ಡಿಸಿಷನ್ನ ತೊಗೊಂಡು ಬಂದು ಎಲ್ಲರ ಮುಂದೆ ನಿಲ್ಲೋದು. ಇದು ಈ ಒಂದು ಕಲಿಯುಗದಲ್ಲಿ ನಿಲ್ಲೋದು ತುಂಬ ಕಷ್ಟ ಆಗುತ್ತೆ. ಸೊ ದಟ್ ಡಿಸಿಷನ್ನ ತೊಗೊಳ್ಬೇಡಿ, ಚೆಕ್ ಮಾಡಿ ಅವ್ರು ನಿಜಾನ ಇದು ನಿಜಾಯಿತಿಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಈಸಿ ಒಂದು ಹೇಳ್ಬಿಡ್ತೀವಿ, ಬಟ್ ಬೇಡ ಅದೆಲ್ಲ. ಯಾಕಂದರೆ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಸೊ ಅವ್ರ ಲೈಫಲ್ಲಿ ಏನೇನಾಗಿ ನಿಮ್ಗೆ ಗೊತ್ತಿರತ್ತೆ. ಸೊ ನಮ್ಮ ಲೈಫಲ್ಲಿ ಏನಾಗಿರೋದು ನಾವು ಅನುಭವಿಸಿದ್ಮೇಲೆ ನಮಗೆ ಒಂದು ಡಿಸಿಷನ್ ತೊಗೊಳಕ್ಕೆ ಸಾಧ್ಯ. ಸೊ ಅದನ್ನು ನೀವು ಗೌರವಿಸಿ. ಆದರೆ ಇಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆದಾಯ್ತು, ಒಳ್ಳೆ ಮೆಸೇಜ್ ಕೊಟ್ರಿ. ಹೌದು, ಈ ಥರದ್ದೆಲ್ಲ ಅನುಭವಿಸಿದಾಗ ನೀವು ಹೇಳ್ದಂಗೆ ನಮಗೆ ನಿಮ್ಮ ಲೈಫ್ ಬಗ್ಗೆ ಒಂದು ಕಡೆಯಿಂದ ನೋಡ್ಕೊಂಡು ಬಂದಾಗ ಹಿಂಗೆ ಇದನ್ನೆಲ್ಲ ಸಫರ್ ಮಾಡಿಕೊಂಡು ಬಂದರು ಅನ್ನೋದೊಂದು ತಲೆಗೆ ಬರುತ್ತೆ. ಅಬ್ವಿಯಸ್ಲಿ ಕಂಟಿನ್ಯೂಸ್ ಆಗಿ ನೀವು ಹೇಳಂಗೆ ಮಸಾಲ ಆಗಿಬಿಟ್ಟು. ಸೊ ಈಗ ಅದರಿಂದ ನಿಮ್ಗೆ ಬಿಗ್ ಬಾಸಿಂದ ಒಳ್ಳೆ ಹೆಸರು ಸಿಗ್ತದೆ ಮ್ಯಾಮ್. ಅದರಿಂದ ನಿಮಗೇನಾದರೂ ಅವಕಾಶಗಳು ಸಿಗ್ತಾ ಹೋಯ್ತಾ, ಹೇಗೆ? ಇಲ್ಲ, ನಾನು ಅದನ್ನು ನನಗೆ ಅದು ನನ್ನ ಲಾಭಕ್ಕಾಯಿತು ಅಂತ ನಾನು ಹೇಳೋದೇ ಇಲ್ಲ. ಸೊ ಜನ ನನ್ನ ಬಗ್ಗೆ ತಿಳ್ಕೊಂಡ್ರು ಅಂತ ಹೇಳ್ತೀನಿ. ಸೊ ಅಂದರೆ ಅಲ್ಲಿ ತನಕ ಕ್ಯಾರೆಕ್ಟರ್ಗಳಲ್ಲಿ ಮಾತ್ರ ನಾವು ಗೊತ್ತಿದ್ವಿ, ಅಲ್ಲಿ ಇವೆಂಟ್ಗಳಲ್ಲಿ ಸ್ವಲ್ಪ ಗೊತ್ತಿತ್ತು ಅಷ್ಟೇ. ಬಟ್ ಇದು ಒಂದು ರಿಯಾಲಿಟಿ ಶೋ ಅಲ್ಲ ಬಿಗ್ ಬಾಸ್. ಸೊ ದಟ್ ನಮ್ಮ ಪರ್ಸ್ನಲ್ ಥಿಂಗ್ಸ್ ಎಲ್ಲ ಅಲ್ಲಿ ಹೊರಗಡೆ ಬಂದೇ ಬರುತ್ತೆ. ಸೊ ದಟ್ ಅವಾಗ ಆ್ಯಸ್ ಅ ಕೀರ್ತಿ ಹೇಗೆ ಸೊ ಅನ್ನೋದನ್ನು ತಿಳ್ಕೊಂಡ್ರು. ಅದು ಬಿಟ್ಟು ನನಗೆ ಅದರಿಂದ ಹೊರಗಡೆ ಬಂದು ನನಗೆ ಅವಕಾಶಗಳು ಸಿಕ್ತು, ಅದರಿಂದ ನನಗೇನು ಲಾಭ ಆಯಿತು ಅಂತ ಹೇಳಿದ್ರೆ ನೋ, ಅದನ್ನು ತೊಗೊಳ್ಳಲ್ಲ. ಬಿಕಾಸ್ ಅದು ಹೊರಗಡೆ ಬಂದಾದಮೇಲೆ ಆ್ಯಸ್ ಇಟ್ ಈಸ್ ಸೇಮ್ ಅದೇ ಲೈಫು. ಬಟ್ ಜನಗಳು ಒಂದು ಸ್ವಲ್ಪ ಓನ್ ಮಾಡಿಕೊಂಡ್ರು, ನಮ್ಮ ಮನೆ ಮಗಳು, ನಮ್ಮ ಮನೆ ಅಂತ ಹೇಳಿ. ಬಟ್ ಆಫರ್ಗಳ ವೈಸ್ ನಾನು ಅದನ್ನು ಕ್ರೆಡಿಟೇ ಕೊಡೋದಿಲ್ಲ. ಬಿಕಾಸ್ ಎವ್ರಿಥಿಂಗ್ ಈಸ್ ಅದು ನಮ್ಮ ಹಣೆಯಲ್ಲಿ ಬರ್ದಿರುತ್ತೆ ಅದ್ರ ಪ್ರಕಾರ. ಬಟ್ ಈ ಕ್ರೆಡಿಟ್ಸ್ನ ಬಿಗ್ ಬಾಸಿಗೆ ಕೊಡೋದಿಲ್ಲ ನಾನು. ಬಿಕಾಸ್ ಏನು ಆ ಥರ ನನಗೆ ಒಳ್ಳೇದು ಅಂತ ಏನೂ ಆಗಲಿಲ್ಲ. ಬಟ್ ಜನ ಗುರುತಿಸಿದ್ರು, ಅದೇ ಒಂದು ಒಳ್ಳೇದು ಅಂತ ಹೇಳಿ. ಹೌದು, ಮನೆ ಮಗಳಾಗಿ ಟ್ರೀಟ್ ಮಾಡಿದ್ರು ಎಲ್ಲರೂ ನಿಮ್ಮನ್ನ ಆ ಟೈಮಲ್ಲಿ. ಹೌದು. ಈಗ ಮುಂದೆ ನಿಮಗೆ ಯಾವ ಥರದ ಅವಕಾಶಕ್ಕೆ ನೀವು ಕಾಯ್ತಾ ಇದ್ದೀರಾ? ನೆಕ್ಸ್ಟ್ ಪ್ಲಾನ್ ಏನು ನಿಮ್ಮದು? ಇಲ್ಲ, ನನಗೆ ಮುಂದೆ ಫ್ಯೂಚರ್ ಪ್ಲ್ಯಾನಿಂಗು ಏನು ಎತ್ತ ನಂಗೆ ಅದೆಲ್ಲ ಇಲ್ಲವೇ ಇಲ್ಲ. ನಾನು ಹೀಗೆ ಬಂದಿದ್ದನ್ನ ಹೀಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ಬಟ್ ಬರೋ ಒಂದು ಒಳ್ಳೆ ರೀತಿಯಲ್ಲಿ ಇದ್ದರೆ ಚಂದ ಅಂತ ಹೇಳಿ. ಬಟ್ ಆಬ್ವಿಯಸ್ಲಿ ನಾನು ಲೀಡಾಗಿಯೇ ನೋಡೋಕ್ಕೆ ಟ್ರೈ ಮಾಡ್ತೀನಿ. ಆ ಲೀಡಲ್ಲಿ ಸಹ ಇನ್ ಕೇಸ್ ಬೇರೆ ಒಂದು ಸಬ್ ಕ್ಯಾರೆಕ್ಟರ್ ಬಂದ್ರೂ ಅದೊಂದು ಇನ್ಫಾರ್ಮೇಷನ್ ಒಂದು ಒಳ್ಳೆ ಜನಗಳಿಗೆ ರೀಚ್ ಆಗಬೇಕನ್ನೋದೇ ನಾನು ಆ ಥರ ಹೋಗ್ಬೇಕು. ಪರ್ಟಿಕ್ಯುಲರಾಗಿ ನಾನು ಇದೇ ಆಗಬೇಕು ಅಂತ ನನಗೇನಿಲ್ಲ. ಯಾಕಂತೇಳಿ ನಾನು ನೀವು ಆವಾಗಲೇ ಹೇಳಿದೆ, ನಾನು ಮನುಷ್ಯನ ಲೈಫ್ ತುಂಬ ಕ್ಷಣಿಕ. ಬೆಳಗ್ಗೆ ಎದ್ದು ಹೇಳ್ತೀವ ಇಲ್ಲೋ ನಮಗೆ ಗೊತ್ತಿಲ್ಲ. ಸೊ ಬಂದಿದ್ದನ್ನ ಒಳ್ಳೆ ರೀತಿ ಮಾಡಿಕೊಂಡು 4 ಜನಕ್ಕೆ ಚೆಂದ ಇದ್ದು ಹಿಂದೆ ಮುಂದೆ ಎಲ್ಲ ಮಾತಾಡ್ತೆ ಮುಂದೆ ಸ್ಟ್ರೈಟ್ ಆಗಿದ್ದು ಒಂದು ಒಳ್ಳೆ ರೀತಿನಲ್ಲಿ ಹೋಗುವ. ಆದರೆ ಜನಗಳಿಗೆ ಒಳ್ಳೆದನ್ನು ಮಾಡುವ ಅಂತ ಅಷ್ಟೇ. ವೆರಿ ನೈಸ್ ಮ್ಯಾಮ್. ಅದೇ ಈಗ ಒಳ್ಳೆ ರೀತಿ ಆಗಲಿ, ನಮ್ಮ ಕಡೆಯಿಂದ ಅದೇ ಬಯಸ್ತೀವಿ. ನಿಮಗೆ ಅವಕಾಶಗಳು ಸಿಗ್ತಾ ಹೋಗಲಿ. ಇಷ್ಟೊತ್ತು ನಿಮ್ಮ ಬ್ರೇಕ್ ಟೈಮ್ನ ನಮಗೆ ಬಿಟ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಓಕೆ, ತುಂಬ ಚೆನ್ನಾಗಿ ಮಾತಾಡಿದ್ರಿ ನೀವು ಕೂಡ. ಆ್ಯಂಡ್ ಈಗ ನೋಡ್ತಾ ಇದ್ದೀರಲ್ಲ, ಉದಯ ಮತ್ತು ಜಮೀನಲ್ಲಿ ಸನ್ ಉದಯ ಆ್ಯಂಡ್ ಸನ್ ಜಮೀನಲ್ಲಿ ಬರ್ತಾ ಇದೆ ಮುಖೇರ ಮೀನಾಕ್ಷಿ ಆ್ಯಂಡ್ ಮೂಗುತಿಮಲ್ಲಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವೆಲ್ಲರೂ ನೋಡ್ಬೇಕು, ಅದನ್ನು ಸಪೋರ್ಟ್ ಮಾಡಿ. ಸೊ ಬಿಟ್ಬಿಡ್ಬೇಡಿ ಆಯಿತಾ. ಸೊ ಹಾಗೆ ನನ್ನನ್ನು ಗುರುತಿಸ್ತೀವಿ ಮಿತಿಲ್ಲ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ವೆರಿ ಕ್ಯೂಟ್. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.